ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಲ್ಲ, ಜನಗಳ ಮನಸ್ಸಲ್ಲಿ ಕರುಣೆ ಅನ್ನೋದೇ ಸತ್ತೋಯ್ತಾ? ಕರುಣೆ ಸತ್ತಿಲ್ಲ, ಎಲ್ಲ ಈ ಮಾಟಗಾತಿಯ ಮಾಯಾಜಾಲ. ಕೆಲವರಂತೂ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ರು. ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ನನಗೆ. ನಮ್ ಗ್ರಹಚಾರ ಸರಿ ಇಲ್ಲ ಅಂತಂದ್ರೆ ಯಾರ ಮೇಲೋ ಕೋಪ ಮಾಡ್ಕೊಂಡ್ರೆ ಏನ್ ಸರ್ ಪ್ರಯೋಜನ? ಆದ್ರೂ ತುಂಬಾ ಬೇಜಾರಾಗ್ತಿದೆ ಸೇವಂತಿ. ಸಾವಿರಾರು ಜನಕ್ಕೆ ಅನ್ನ ಕೊಟ್ಟು ವಂಶ ನಮ್ದು. ನಮ್ಗ್ಯಾರು ಒಂದು ಅನ್ನ ಕೊಡ್ಲಿಲ್ವಲ್ಲ. ಇದೆಲ್ಲ ನೋಡ್ತಿದ್ರೆ ನಮ್ ಮಗು ನಮಗ್ ಸಿಗಲ್ವೇನೋ ಅಂತ ಭಯ ಆಗ್ತಿದೆ ಸರ್. ಈಗ ಮತ್ತೆ ನೀನು ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ. ನೋಡು, ಕಾಲ ಮಿಂಚಿಲ್ಲ, ನಾವ್ ಮತ್ತೆ ಟ್ರೈ ಮಾಡೋಣ. ಅಲ್ಲ ಸರ್, ಸುತ್ತಮುತ್ತ ಒಂದು ಮನೇನು ಬಿಡದೆ ಕೇಳಿದ್ವಲ್ಲ, ಮತ್ತಿನ್ ಹೇಗ್ ಕೇಳಿ? ನಮ್ಗೆ ಆ ದೇವ್ರೆ ಒಂದು ಭಿಕ್ಷೆ ಕೊಡ್ಬೇಕು ಅಷ್ಟೇ. ಆಹಾ, ಇವ್ರು ಒದ್ದಾಡ್ತಾ ಇರೋದ್ ನೋಡಕ್ಕೆ ಒಂಥರ ಆನಂದ ಆಗ್ತಾ ಇದೆ. ಇನ್ನೂ ಒದ್ದಾಡ್ತಾರೆ. ನೀವು ಕೆಣಕಿರೋದು ಅಂತಿಂತ ಸಾಮಾನ್ಯದವಳನ್ನಲ್ಲ, ಮಹಾಮಾಟಗಾರನ ಮಗಳನ್ನ. ನನ್ನನ್ನೇ ಕೆಣಕಿದೀರಾ. ಭಿಕ್ಷೆ ಕೊಟ್ರ ಸರ್? ಇನ್ನೂ ಇಲ್ಲ. ಇಲ್ವಾ? ಯಾಕೆ ಸರ್, ಏನಾಯ್ತು? ಇಷ್ಟೊಂದು ಮನೆಗಳಿದೆ, ಒಬ್ರೂ ಸಹ ನಮಗ್ ಭಿಕ್ಷೆ ಹಾಕಿಲ್ಲ. ಅಯ್ಯೋ, ಹೌದಾ? ಭಿಕ್ಷೆ ಹಾಕೋದಿರ್ಲಿ, ನಮ್ಮಿಬ್ಬರನ್ನು ನೋಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು. ಕಲ್ಗುಂಡ್ತಾರ ಇದ್ದೀರಾ, ದುಡ್ಕೊಂತೀನಿ ಅಂತ ಬೈದ್ಬಿಟ್ರು. ಇದೇನ್ ಸರ್ ಹೀಗಾಗೋಯ್ತು? ಅಲ್ಲ ಸರ್, ಒಂದಿಡೀ ಅಕ್ಕಿ ಹಾಕೋದಿಕ್ಕೆ ಇಷ್ಟೊಂದು ಹಿಂದು ಮುಂದೆ ನೋಡಿದ್ರ ಈ ಜನ. ನನಗೂ ಅದೇ ಅರ್ಥ ಆಗ್ತಿಲ್ಲ. ತಲೆ ಕೆಟ್ಟ ಹೋಗಿದೆ. ಸೇವಂತಿ, ನಾವಿಲ್ಲಿರೋದು ಬೇಡ, ನಡಿ ಮನೆಗೆ ಹೋಗೋಣ. ಮನೆಗ? ಅಲ್ಲ ಸರ್, ಇನ್ನು ಭಿಕ್ಷೆನೇ ಸಿಕ್ಕಿಲ್ವಲ್ಲ ನಮ್ಗೆ. ಹಾಗಂತ ಎಷ್ಟೊತ್ತು ಅಂತ ಇಲ್ಲೇ ಇರಕ್ಕಾಗತ್ತೆ? ಈಗಾಗ್ಲೇ ಕತ್ಲಾಗ್ತಾ ಬಂತು. ಹೌದು ಹೌದು, ಮನೆಗೆ ಹೋಗೋಣ. ನನಗ್ ಮನ್ಸೇ ಆಗ್ತಾ ಇಲ್ಲ ಸರ್. ರಾತ್ರಿವರೆಗೂ ಇನ್ನೊಂದ್ಸಲ ಪ್ರಯತ್ನ ಪಡ್ಬೋದಲ್ವಾ? ಅಯ್ಯಯ್ಯೋ, ಹಗಲೊತ್ತಲ್ಲೇ ಇಷ್ಟು ಬೈದ್ ಕಳ್ಸಿದಾರೆ. ಇನ್ ರಾತ್ರಿ ಭಿಕ್ಷೆ ಬೇಡಕ್ ಹೋದ್ರೆ ಯಾರೋ ಕಳ್ರು ಬಂದ್ರು ಅಂತ ಕಲ್ ಹೊಡೆದ್ ಕಳಿಸ್ಬೋದು, ಇಲ್ಲ ನಾಯಿನೂ ಚೂ ಬಿಟ್ಬಿಡ್ಬೋದು. ಅಳ್ಬೇಡ ಸೇವಂತಿ, ಪ್ಲೀಸ್. ನನಗಾಗ್ತಿಲ್ಲ ಸರ್. ಒಂಥರ ಇದ್ದಿದ್ ಒಂದು ಹೋಪ್ ಹೊರಟೋಯ್ತು ಅಂತ ಅನಿಸ್ತಿದೆ. ಹೋಪ್ಸ್ ಕಳ್ಕೋಬೇಡ ಸೇವಂತಿ. ನೋಡು, ಇನ್ನು ನಾಳೆ ಇದೆ, ನಾಡಿದ್ದಿದೆ. ಇನ್ನು 2 ದಿನದಲ್ಲಿ ನಮ್ಗೆ ಒಂದೇ ಒಂದಿನ ಭಿಕ್ಷೆ ಸಿಗಲ್ವಾ? ಈ ಮಾಟಗಾತಿ ನಿಮ್ ಜೊತೆ ಇರೋವರೆಗೂ ಒಂದು ಮುಷ್ಟಿ ಅಕ್ಕಿನೂ ನಿಮಗ್ ಸಿಗಲ್ಲ. ಮಾಯಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇಷ್ಟೊತ್ತಿನ ಮೇಲೆ ಭಿಕ್ಷೆ ಬೇಡೋದು ಸರಿ ಹೋಗಲ್ಲ. ನಡಿ, ನೀನು ಮಾಯಮ್ಮ ಇಬ್ರು ಮನೆಗೆ ಹೋಗಿ.